ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಜಂಟಿ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಕೊಲ್ಲಮೊಗ್ರದಲ್ಲಿ ಪತ್ರಕರ್ತರ ಗ್ರಾಮ ವಾಸ್ತವ್ಯದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಶಾಸಕಿ ಭಾಗೀರಥಿ ಮುರುಳ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಗ್ರಾಮದ ಜನರಿಗೆ ಸರಕಾರಿ ಕಚೇರಿಗಳಿಗೆ ಹೋಗಿ ತಮ್ಮ ಕೆಲಸ ಕಾರ್ಯವನ್ನು ಮಾಡಲು ಕಷ್ಟವಾಗುವ ದಿನಗಳಲ್ಲಿ ಗ್ರಾಮದವರು ಒಂದೇ ವೇದಿಕೆಯಲ್ಲಿ ಎಲ್ಲ ಅಧಿಕಾರಿಗಳ ಕುರಿತು ಸಮಸ್ಯೆ ಪರಿಹರಿಸುವಲ್ಲಿ ಪತ್ರಕರ್ತರ ಗ್ರಾಮ ವಾಸ್ತವ್ಯ ಮುನ್ನಡೆ ಬರೆದಿರುವುದು ಶ್ಲಾಘನೀಯ ಎಂದರು. ಇದಕ್ಕೆ ಈ ಒಂದು ಗ್ರಾಮಸ್ಥರೊಟ್ಟಿಗೆ ನಾನು ಇರಬೇಕೆನ್ನೋ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಇದ್ದೇನೆ. ಎಲ್ಲ ಅಧಿಕಾರಿಗಳು ಬಂದಿದ್ದೀರಿ, ಒಳ್ಳೆಯ ಸಲಹೆಗಳನ್ನು ಕೊಡಿ. ಕಾರ್ಯಕ್ರಮ ಇವತ್ತೇನು ಅವರ ಸಮಸ್ಯೆಯನ್ನು ಹೇಳಿದಾರ ಇವತ್ತೇ ಅದಕ್ಕೆ ಪರಿಹಾರ ಆಗುವಾಗೆ ಆಗಲಿ. ಇನ್ನು ಒಂದು ಅಧಿಕಾರಿಯಲ್ಲಿ ಹೋದ್ರೆ ಮತ್ತೊಂದು ಅಧಿಕಾರಿಯಲ್ಲಿ ಕಳಿಸ್ತಾರೆ. ಆ ಅಧಿಕಾರಿ ಹೇಳ್ತಾನೆ, ನೀವು ಆ ಅಧಿಕಾರಿಗೆ ಇಷ್ಟು ಕೊಟ್ರೆ ಇವತ್ತೇ ಮಾಡಿಕೊಡ್ತಾನೆ, ನಾಳೆ ಬರ್ಬೇಕಂತಿಲ್ಲ. ಹಾಗಾದರೆ ಇವತ್ತೇ ದುಡ್ಡು ಕೊಟ್ಟು ಆಗೋದಿದ್ರೆ ದುಡ್ಡು ಕೊಡದೆ ಯಾಕೆ ಆಗೋದಿಲ್ಲ ಎನ್ನುವುದರ ಬಗ್ಗೆ ಕೂಡ ಇವತ್ತು ಚಿಂತೆ ಆಗಬೇಕು. ಯಾರು ಎಲ್ಲ ಅಧಿಕಾರಿಗಳು ಹಾಗೆ ಇಲ್ಲ, ಕೆಲವೊಂದು ಜನ ಇರಬಹುದು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಮಾತನಾಡಿ, ಕೊಲ್ಲಮೊಗ್ರಕ್ಕೆ ನಾನು ಬೆಳಿಗ್ಗೆ ಬರುವಾಗಲೇ ಇಲ್ಲಿಯ ರಸ್ತೆಯ ತಿರುವು ನೋಡಿಕೊಂಡೇ ಈ ಭಾಗದ ಕಷ್ಟಗಳ ಅರಿವಾಗಿದೆ. ಇಲ್ಲಿ ಬಂದಿರುವ ಅರ್ಜಿಗಳಲ್ಲಿ 70% ಅರ್ಜಿಗಳು ಜಾಗದ ವಿಷಯಕ್ಕೆ ಸಂಬಂಧಿಸಿದ್ದಾಗಿದ್ದು, ಭಾಗಶಃ ಅರಣ್ಯ ಪ್ರದೇಶ ಹೆಚ್ಚಿರುವುದರಿಂದ ಇದನ್ನು ಆದ್ಯತೆಯಲ್ಲಿ ತೆಗೆದುಕೊಂಡು ಗಡಿಗುರುತು ಮಾಡಲಾಗುವುದು. ಈ ಕೆಲಸಕ್ಕೆ 4 ರಿಂದ 5 ತಿಂಗಳು ಅವಧಿ ಬೇಕಾಗಬಹುದು. ಬಳಿಕ ಇಲ್ಲೇ ಬಂದು ತಮಗೆ ತಿಳಿಸುತ್ತೇನೆ ಎಂದು ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದರು. ಗಾಡಿಯಲ್ಲಿ ಬರ್ತಾ ಇದ್ದಾಗ ನಾನು SP ಅವರು ಒಟ್ಟಿಗೆ ಬರ್ತಾ ಇರುವಾಗ ಪ್ರತಿ ತಿರುಗು ತಗೊಂಡು ಗಾಡಿ ತಿರುಗ್ತಾ ಇರುವಾಗ ನಾವು ಅದನ್ನೇ ಮಾತಾಡ್ತಾ ಇದ್ವಿ. ನಾವು ಒಂದು ದಿನ ಬರುವುದಲ್ಲಿ ಕಷ್ಟ ಇದ್ದರೆ ಪಾಪ ಇವರು ನಮ್ಮ ಕಚೇರಿಗಳಿಗೆ ಬಂದು ಅಲ್ದಾಡ್ಬೇಕು. ಇವರು ಮಂಗಳೂರು ಬರಬೇಕಂದ್ರೆ ನಾವು ಗಾಡಿಯಲ್ಲಿ ಬರ್ತೀವಿ, ಇವರು ಹೆಂಗೆ ಬರ್ತಾರೆ? ಇವ್ರಿಗೆ ಇರುವಂಥ ಸಮಸ್ಯೆ ಕಷ್ಟ ಅಲ್ವಾ? ಒಂದು ಸಾರಿ ಬಂದರೆ ಅವ್ರ ಕೆಲಸಗಳು ಮುಗಿಯುವುದಿಲ್ಲ, 2-3 ಸಾರಿ ಬರಬೇಕಾಗತ್ತೆ. ಭಾಳಷ್ಟು ಅನಿವಾರ್ಯತೆಯಿಂದ ಸಮಸ್ಯೆಗಳು, ಬೇರೆ ಬೇರೆ ರೀತಿಯ ನಾನಾ ರೀತಿಯ ಸಮಸ್ಯೆಗಳು ಇರಬಹುದು. ಹೇಗೆ ಇದೊಂದು ಕಷ್ಟದ ವಿಚಾರಣೆ ಅಂತ ಮಾತಾಡ್ತಾ ಬಂತೀವಿ. ಈಗ ನಿಮ್ಮಲ್ಲಿ ಇಲ್ಲಿ ಬಂದಿರುವಂಥ ಈಗ ಮಾನ್ಯ ಶಾಸಕರು ಸಹ ನಿಮ್ಮಲ್ಲಿರುವಂಥ ಪ್ರಮುಖ ಸಮಸ್ಯೆಗಳ ಬಗ್ಗೆ ತಿಳಿಸಿದ್ರು. ಇಲ್ಲಿ ಬಂದಿರುವಂಥ ಒಂದು 100 ಅರ್ಜಿಯಲ್ಲಿ ಒಂದು 60-70 ಅರ್ಜಿ ತನಕ ನಾನೀಗ ನೋಡಿದೆ ಒಂದು 10 ನಿಮಿಷದಲ್ಲಿ. ಪೊಲೀಸ್ ವರಿಷ್ಠಾಧಿಕಾರಿ ರಿಷಂತ್ ಸಿಬಿ, ಪುತ್ತೂರು ಸಹಾಯಕ ಉಪವಿಭಾಗ ಅಧಿಕಾರಿ ಜುಬಿನ್ ಮಹಾಪಾತ್ರ, ಡಿಎಫ್ಒ ಆಂಟೋನಿ ಮರಿಯಪ್ಪ, ಸುಳ್ಯ ತಾಲೂಕು ಪಂಚಾಯತ್ ಇಒ ರಾಜಣ್ಣ, ತಹಶೀಲ್ದಾರ್ ಮಂಜುನಾಥ್ ಜಿ, ಹರಿಹರ ಕೊಲ್ಲಮೊಗ್ರ ಸಹಕಾರ ಸಂಘದ ಅಧ್ಯಕ್ಷ ಬಿಎಸ್ ಹರ್ಷಕುಮಾರ್, ಹರಿಹರ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ವಿಜಯ ಅಂಗಣ, ಕೊಲ್ಲಮೊಗ್ರ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಜಯಶ್ರೀ, ಜಿಲ್ಲಾ ವಾರ್ತಾಧಿಕಾರಿ ಖಾದರ್ ಶಾ, ಮಹಾರಾಷ್ಟ್ರ ಪತ್ರಕರ್ತರ ಸಂಘದ ಅಧ್ಯಕ್ಷ ರೋನ್ಸ್ ಬಂಟ್ವಾಳ, ಪ್ರಧಾನ ಕಾರ್ಯದರ್ಶಿ ರಾಜೇಶ್, ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಬಂಗ್ಲೆಗುಡ್ಡೆ ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ ನಾಯಕ್ ಇಂದಾಜೆ ಸ್ವಾಗತಿಸಿ, ಪತ್ರಕರ್ತರಾದ ಬಾಲಕೃಷ್ಣ ಭೀಮಗುಳಿ ಹಾಗೂ ಲೋಕೇಶ್ ಪೆರ್ಲಂಪಾಡಿ ಕಾರ್ಯಕ್ರಮ ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಸುಳ್ಯ.